ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಒಂದು ಲಾಭಕಾರಿ ಮಂತ್ರ ಹೇಳಿಕೊಡುತ್ತಿದ್ದೇನೆ. ನೀವು ಇಷ್ಟಪಟ್ಟವರ ಹೆಸರನ್ನು ತೆಗೆದುಕೊಂಡು ಈ ಮಂತ್ರವನ್ನು ಹೇಳಿ ಅವರು ನಿಮ್ಮನ್ನು ಬಿಟ್ಟು ಬದುಕಲು ಸಾಧ್ಯವಾಗುವುದಿಲ್ಲ. ಇದೊಂದು ಬೃಹತ್ತಾದ ಶಕ್ತಿಶಾಲಿ ಮಂತ್ರವಾಗಿದೆ. ಇದು ಮಾತಾಮಾತಂಗಿಯ ಮಂತ್ರವಿದ್ಯೆಯಾಗಿದೆ. ಸ್ತ್ರೀ ಪುರುಷ ಯಾರಾದರೂ ಸಹ ಈ ಮಂತ್ರವನ್ನು ಪಠಿಸಬಹುದು ಹಾಗೂ ವಶೀಕರಣವನ್ನು ಸಹ ಮಾಡಬಹುದು. ಮಂತ್ರ ಆ ಥರ ಇರುತ್ತದೆ. ವಶೀಕರಣವನ್ನು ನಿಮ್ಮ ಹತ್ತಿರದ ವ್ಯಕ್ತಿ ಅಂದರೆ ಪ್ರೇಮಿಗಳ ನಡುವೆ ಹಾಗೂ ನಿಮ್ಮ ಕುಟುಂಬದವರು ಸಹ ಮಾತಾ ಪಿತಾ ಹಾಗೂ ನಿಮ್ಮ ಸಂತಾನದ ಹಾಗೂ ಒಡ ಹುಟ್ಟಿದವರು ಯಾರಾದರೂ ಮಾಡಬಹುದು. ನೀವು ಯಾರಿಗಾದರೂ ಸಹ ಈ ತಂತ್ರವನ್ನು ಮಾಡಬಹುದು. ಈ ಮಂತ್ರದಿಂದ ನಿಮಗೆ ಹಲವು ರೀತಿಯ ಕೆಲಸವಾಗದಿದ್ದರೂ ಸಹ ಈ ಮಂತ್ರ ಪಠಿಸಿ ನಿಮಗೆ ಕೆಲಸ ಕಾರ್ಯ ಮುಂದುವರಿಯುತ್ತದೆ. ಈ ಮಂತ್ರ ಪಠಣೆಯಿಂದ ಯಾವುದೇ ತಂತ್ರವಾಗಲಿ ಹಾಗೂ ನೀವು ಬಂಧನದಲ್ಲಿದ್ದರೂ ಸಹ ಇದರಿಂದ ಬಿಡುಗಡೆ ಆಗುತ್ತದೆ ಹಾಗೂ ಇದರಿಂದ ನಿಮಗೆ ಸಂತಾನ ಪ್ರಾಪ್ತಿ ಸಹ ಆಗುತ್ತದೆ. ನಿಮ್ಮ ಮನೆಯ ಪರಿವಾರದ ಜೊತೆಗೆ ಯಾವುದಾದರೂ ಕಲಹ ನಡೆಯುತ್ತಿದ್ದರೆ ಅಥವಾ ತಾಂತ್ರಿಕ ಬಂಧನ ಯಾವುದಾದರೂ ಮನೆಯಲ್ಲಿ ನಡೆಯುವಂತಹ ಸಂದರ್ಭ ಬಂದಿದ್ದರೆ ಹಾಗೂ ಈ ಪ್ರಯೋಗದ ಜೊತೆಗೆ ಈ ಮಂತ್ರವನ್ನು ಹೇಳಿ ನಿಮ್ಮ ಕೆಲಸ ಸುಲಭ ಸಾಧ್ಯವಾಗುತ್ತದೆ. ಶತ್ರುಗಳು ನಿಮ್ಮ ಹಿಂದೆ ಬಿದ್ದಿದ್ದರೆ ಅವರನ್ನು ಸಂಪೂರ್ಣ ನಾಶ ಮಾಡಲು ಹಾಗೂ ನಿಮ್ಮ ಜೀವನದಿಂದ ಅವರನ್ನು ಸಂಪೂರ್ಣವಾಗಿ ದೂರ ಮಾಡಲು ಸಹ ಇದು ಕೆಲಸ ಮಾಡುತ್ತದೆ. ಈ ಒಂದು ಮಂತ್ರ ಇಷ್ಟು ಕೆಲಸ ಮಾಡುತ್ತದೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಹೌದು, ಇದು ನಿಜವಾಗಿದೆ. ಈ ವಿಡಿಯೋದಲ್ಲಿ ನಿಮಗೆ ಮಂತ್ರ ಪ್ರಯೋಗದ ವಿಧಿವಿಧಾನಗಳನ್ನು ಸಂಪೂರ್ಣವಾಗಿ ಹೇಳಿಕೊಡುತ್ತಿದ್ದೇನೆ. ಈ ಮಂತ್ರವನ್ನು ನೀವು ಜಪ ಮಾಡಿ ಸಾಧನದಿಂದ ಯಾವುದಾದರೂ ಒಂದು ಪ್ರತಿಫಲ ದೊರೆಯುತ್ತದೆ. ನಿಮಗೆ ಮಂತ್ರವನ್ನು ಜಪ ಮಾಡಲು ಕುಳಿತುಕೊಂಡಾಗ ನೀವು ಒಂದು ಗುರು ಮಂತ್ರವನ್ನು ಸಹ ಹೇಳಿ ಯಾವುದಾದರೂ ಒಂದು ಮಂತ್ರ ಪಠಿಸಿ ಸಾಕು, ನಿಮಗೆ ಗ್ಯಾರಂಟಿಯಾಗಿ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತದೆ. ನೀವು ಹೇಳಿಕೊಡಿರುವ ಈ ವಿಧಾನದಲ್ಲಿ ಯಾವುದೇ ತಪ್ಪು ಸಹ ಬರುವುದಿಲ್ಲ. ಇದು ಕಠೋರ ಸತ್ಯವಾಗಿದೆ. ಇದು ಮಾತಾಮಾತಂಗಿಯ ಮಂತ್ರ ಇದಾಗಿದೆ. ಇದನ್ನು ನೀವು ಯಾವ ದಿನ ಮಾಡಬೇಕೆಂದರೆ ಸೋಮವಾರ, ಮಂಗಳವಾರ ಹಾಗೂ ಪೂರ್ಣಿಮಾ ಅಂದರೆ ಹುಣ್ಣಿಮೆಯ ದಿನ ಹಾಗೂ ಇಲ್ಲವಾದರೆ ಮಾತಂಗಿಯ ದಿನ, ಈ ದಿನ ಅಮಾವಾಸ್ಯೆಯ ದಿನ ಅಥವಾ ನಂತರದ ದಿನ ಮಾಡಿ. ಈ ಸಾಧನ ಮಾಡುವಾಗ ಈ ಸಾಧನದಿಂದ ನಿಮಗೆ ಲಾಭ ಸಿಗುತ್ತದೆ. ಇದನ್ನು ಯಾವ ಸಮಯದಲ್ಲಿ ಮಾಡಬೇಕೆಂದರೆ ನೀವು ರಾತ್ರಿ 9 ಗಂಟೆಯ ಸಮಯದ ನಂತರ ನೀವು ಒಂದು ಏಕಾಂತ ಜಾಗದಲ್ಲಿ ಕುಳಿತುಕೊಂಡು ಈ ಸಾಧನವನ್ನು ಮಾಡಿ. ನೀವು ಒಂದು ಮಾತಂಗಿಯ ದೇವಿಯ ಫೋಟೋವನ್ನು ತೆಗೆದುಕೊಳ್ಳಿ. ಆ ಫೋಟೋಗೆ ನೀವು ಹೂವನ್ನು ಹಾಗೂ ಅರಿಶಿಣದ ಜೊತೆಗೆ ಬೆರೆಸಿದ ಅಕ್ಕಿಯನ್ನು ಹಾಗೂ ಆ ದೇವಿಗೆ ತಿಲಕ ಹಚ್ಚಿ ಹಾಗೂ ದೇಸಿ ತುಪ್ಪ, ದೀಪದ ಎಣ್ಣೆ ಹಾಗೂ 2 ಬತ್ತಿಗಳನ್ನು ಸಹ ತೆಗೆದುಕೊಳ್ಳಿ ಹಾಗೂ ಅಗರಬತ್ತಿಗಳನ್ನು ಸಹ ತೆಗೆದುಕೊಳ್ಳಿ. ಮಾತಂಗಿ ದೇವಿಗೆ ಮನಸ್ಸಿನಿಂದ ಆಹ್ವಾನ ಮಾಡಿ ಸಂಕಲ್ಪ ಮಾಡಿ ಆ ದೇವಿಗೆ ಪೂಜೆಯನ್ನು ಮಾಡಿ. ನೀವು ಯಾರನ್ನಾದರೂ ತುಂಬ ಇಷ್ಟಪಡುತ್ತಿದ್ದರೆ ಅವರನ್ನು ನೀವು ವಶೀಕರಣ ಮಾಡಬೇಕೆಂದರೆ ನೀವು ಮೊದಲಿಗೆ ಏನು ಮಾಡಬೇಕೆಂದರೆ ನೀವು ಇಷ್ಟಪಟ್ಟವರ ಹೆಸರನ್ನು ಹಾಗೂ ನಿಮ್ಮ ಮನೆಯ ದೇವರ ಹೆಸರನ್ನು ಹಾಗೂ ಗೋತ್ರ ಹೇಳುತ್ತಾ ಮನಸ್ಸಿನಲ್ಲಿ ಆಹ್ವಾನ ಮಾಡಿಕೊಳ್ಳುತ್ತಾ ನಾವು ಹೇಳಿಕೊಡುವ ಈ ಮಂತ್ರವನ್ನು ನೀವು 9 ಬಾರಿ ಪಠಿಸಿ. ಆ 9 ಬಾರಿ ಪಠಿಸಿದ ನಂತರ ನಿಮಗೆ ಇಷ್ಟವಾದ ವ್ಯಕ್ತಿಯು ನಿಮಗೆ ಆಕರ್ಷಿತವಾಗಲು ವಶೀಕರಣವಾಗಲು ಪ್ರಾರಂಭವಾಗುತ್ತದೆ. ಹಾಗೂ ಈ ಕೆಲಸ ಬಿಟ್ಟು ಇನ್ನು ಬೇರೆ ಏನಾದರೂ ನೀವು ಇಚ್ಛಿಸಿದ ಕೆಲಸವಾಗಬೇಕೆಂದರೆ ಈ ಸಾಧನವನ್ನು ಮಾಡಿ. ಮಂತ್ರವನ್ನು ಪಠಿಸಿ ನೀವು ಆ ನಿಯಮವನ್ನು ಸಹ ಪಾಲಿಸಿ. ಮೋಹಿನಿ ವಶೀಕರಣ ಅಂದರೆ ಹುಡುಗ ನೀವು ಇಚ್ಛಿಸಿದ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಪ್ರೀತಿಯಿಂದ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಪ್ರೇಮ ಪ್ರೀತಿ ಸಂಕಲ್ಪ ಮಾಡಿ ನಿಮ್ಮ ಕೆಲಸ 100ರಷ್ಟು
ಪ್ರತಿಫಲ ಕೊಡುತ್ತದೆ. ಹಾಗೂ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಂತಾನವಿಲ್ಲದವರು ಸಹ ಈ ತಂತ್ರವನ್ನು ಉಪಯೋಗಿಸಿದರೆ ಸಂತಾನ ಪ್ರಾಪ್ತಿ ಆಗುತ್ತದೆ. ಇನ್ನು ಇತರ ಕೆಲಸಗಳೆಂದರೆ ಮಾತಾಂಗಿಗೆ ನೀವು ಮನಸ್ಸಿನಲ್ಲೇ ಈ ಸಾಧನೆ ಮಾಡಿಕೊಳ್ಳಿ. ನಿಮಗೆ ಧನಪ್ರಾಪ್ತಿ, ನೌಕರಿ ಯಾವುದಾದರೂ ತಂತ್ರದಿಂದ ಮುಕ್ತವಾಗಬೇಕೆಂದರೆ ಮನಸ್ಸಿನಲ್ಲಿ ಆ ದೇವಿಗೆ ಆಹ್ವಾನ ಮಾಡಿಕೊಳ್ಳುತ್ತಾ ಈ ಮಂತ್ರವನ್ನು ಪಠಿಸಿ ನಿಮ್ಮ ಕೆಲಸ ಸುಲಭವಾಗುತ್ತದೆ. ನೀವು ಶತ್ರುಗಳನ್ನು ಸಹ ನಾಶ ಮಾಡಬೇಕೆಂದರೆ ಆ ದೇವಿಗೆ ಸಂಕಲ್ಪ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ. ಈ ಮಂತ್ರವನ್ನು ಪಠನೆ ಮಾಡುವುದಕ್ಕೂ ಮುಂಚೆ ಒಂದು ಗಣೇಶ ಮಂತ್ರ ಅಥವಾ ಒಂದು ಗುರುವಿನ ಮಂತ್ರ ಪಠಿಸಲೇಬೇಕು. ನಂತರ ಈ ಮಂತ್ರವನ್ನು ನೀವು ಮುಂದುವರಿಸಬೇಕಾಗುತ್ತದೆ. ನಿಮಗೆ ನಾನು ಒಂದು ಗುರು ಮಂತ್ರ ನಿಮಗೆ ಹೇಳಿಕೊಡುತ್ತಿದ್ದೇನೆ. ಈ ಮಂತ್ರದಲ್ಲಿ ನೀವು ಭೈರವ ದೇವಿ ಜಪ ಮಾಡಿ. ಓಂ ಭೈರವ ನಮಃ ಹಾಗೂ ಓಂ ಮಾತಂಗಿ ಭೈರವ ನಮಃ. ಈ ಥರದ ನೀವು ಒಂದು ಗುರು ಮಂತ್ರವನ್ನು ಹೇಳುತ್ತಾ ನಾವು ಹೇಳಿಕೊಡುವ ಮಾತಂಗಿಯ ಮಂತ್ರವನ್ನು ನೀವು ಪಠಿಸಲೇಬೇಕು. ಮಾತಂಗಿ ದೇವಿಯ ಮಂತ್ರವನ್ನು ಹೇಳುತ್ತಿದ್ದೇನೆ ಕೇಳಿ. ಈ ಮಂತ್ರವನ್ನು ನೀವು 9 ಬಾರಿ ಪಠಿಸಲೇಬೇಕು. ಮಂತ್ರ ಹೀಗಿದೆ: ಓಂ ಕ್ಲೀಂ ಹೂಂ ಮಾತಂಗೈ ಮಂ ವಾಚಿತಂ ಸಿದ್ಧೈ ಫಟ್. ಈ ಮಂತ್ರವನ್ನು ನೀವು 9 ಬಾರಿ ಹೇಳಲೇಬೇಕು. ಮಂತ್ರವನ್ನು ಜಪಿಸಿದ ನಂತರ ಈ ನಿಯಮಗಳನ್ನು ಪಾಲಿಸಿ. ಅಂದರೆ ಬ್ರಹ್ಮಚರ್ಯ ಪಾಲಿಸಿ. ಹಾಗೂ ಯಾವುದಾದರೂ ನಿಮ್ಮ ಮನೆಯಲ್ಲಿ ಯಾವುದಾದರೂ ವ್ಯಕ್ತಿಗಳು ಬಹಳ ಅನಾರೋಗ್ಯವಾಗಿದ್ದರೂ ಸಹ ಈ ಮಂತ್ರದಿಂದ ಅವರಿಗೆ ಸ್ವಲ್ಪ ಪಾಲನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ. ಮಾತಂಗಿಗೆ ಪೂಜೆ ಮಾಡಿ ಅಕ್ಕಿಯನ್ನು ಅರಿಶಿನ ಜೊತೆಗೆ ಬೆರೆತು ಆ ದೇವಿಗೆ ಹಾಕಿ ಹಾಗೂ ತಿಲಕವನ್ನು ಹಾಕಿ ಹೂವು ಹಾಗೂ ಇತರ ಪೂಜಾ ಕಾರ್ಯಕ್ರಮಗಳನ್ನು ದಿನ ಬೇಕಾದರೂ ಸಹ ನೀವು ಈ ತಂತ್ರವನ್ನು ಮಾಡಿ. ನಿಮಗೆ ನೀವು ಮನಸ್ಸಿನಲ್ಲಿ ಇಚ್ಛಿಸಿದ ಕೆಲಸಗಳು ಸಹ ಬಹುಬೇಗನೆ ಫಲ ಕೊಡುತ್ತದೆ. ಹೀಗೆ ಪೂಜೆ ಮುಗಿದ ನಂತರ ನೀವು ಒಂದು ದಕ್ಷಿಣ ದಿಕ್ಕಿನಲ್ಲಿ ಕುಳಿತುಕೊಂಡು ಬೇಕಾದರೆ ಆಹಾರವನ್ನು ಸೇವಿಸಬಹುದು. ನೀವು ಯಾವುದೇ ಕಾರ್ಯ ನಿರ್ವಹಣೆ ಮಾಡಬೇಕೆಂದರೆ ಈ ಮಂತ್ರ ಪಠನೆ ಮಾಡಿ ನಿಮಗೆ ಮಾತಂಗಿ ದೇವಿಯ ಆಶೀರ್ವಾದ ಹಾಗೂ ಆ ದೇವಿಯ ಸಂಕಲ್ಪ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ